ದೇವ್ರ ದರ್ಶನ ಮುಗಿಸಿ ಹೊರಗೆ ಬಂದಿದ್ದೆ, ನಂಗೆ ಸೋಡಾ ಕುಡಿಬೇಕು ಅನಿಸ್ತು. ಸೊ ಫಸ್ಟ್ ಹೋಗಿ ಒಂದು ಸೋಡಾ ಕುಡ್ಕೊಂಡೆ. ಕೇಕ್ವಾಲದವರ ತಾಜಾ ತಿಂಡಿಯಲ್ಲಿ ಒಂದು ಜಿಲೇಬಿ ತಿಂದೆ, ಏನ್ ಸಕದಾಗಿತ್ತು ಅಂತೀರಾ. ಕ್ವಾಲಿಟಿ ವೈಸ್ ಮಾತ್ರ ಪರ್ಫೆಕ್ಟ್ ಜಿಲೇಬಿ ಅನ್ಕೊಳ್ಳಿ. ಜಿಲೇಬಿ ತಿಂದ್ಮೇಲೆ ನನ್ನ ಹೊಟ್ಟೆ ಸುಮ್ಮನಾಗುತ್ತೆ ಅನ್ಕೊಂಡ್ರೆ ಒಳಗಿಂದನೇ ಕೂಗ್ತಾ ಇತ್ತು. ಸೊ ಒಳಗೋಗಿ ಇಡ್ಲಿ ದೋಸೆ ತಿನ್ನೋಣ ಅಂತ ಹೇಳಿದ್ರೆ ಜನ ಜಾಸ್ತಿ. ಸೊ ನಾ ಹೊರಗೆ ಬಂದೆ. ಅಲ್ಲಿಂದ ಸುತ್ತಮುತ್ತ ಇರೋ ಅಂಗಡಿಗಳನ್ನು ನೋಡ್ತಾ ನಾನು ಮುಂದೆ ಹೊರಟೆ. ಜಿಲೇಬಿ ತಿಂದು ಸಾಕಾಗ್ತಿದ್ದು ನನಗೆ ಮತ್ತೆ ಗೋಬಿ ತಿನ್ಬೇಕು ಅನಿಸ್ತು. ಗೋಬಿ ತಿಂದ್ರು ನನ್ನ ಹೊಟ್ಟೆ ಆಸಿ ಮಾತ್ರ ಕಮ್ಮಿ ಆಗ್ತಿಲ್ಲ ನೋಡಿ. ಮತ್ತೆ ಒಳಗಿಂದ ಸೌಂಡ್ ಬಂತು. ಸರಿ ಅಂದೇಳಿ ಮಂಡಕ್ಕಿನೂ ತಿನ್ನಿಸ್ದೆ. ಆದ್ರೆ ಏನೋ ಬೇಕು, ನ್ಯಾಚುರಲ್ ಆಗ್ಬೇಕು. ಎಂತ ಕರ್ಮದ ನ್ಯಾಚುರಲ್ ಕೊಬ್ಬಿನಲ್ಲೂ ಕುಡ್ಸಾಯ್ತು. ಈ ಹೊಟ್ಟಿ ಕೇಳ್ಕಿಳಿದ್ದೆಲ್ಲ ಕುಡ್ಸಿದ್ರೆ ನನ್ನ ದುಡ್ಡೆಲ್ಲ ಖಾಲಿ ಆಯ್ತಂತೇಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಒಳಗೆ ನಾನು ಹೋದೆ. ಇಲ್ಲಿ ಕಾಣಿ ಯಾವುದೋ ಹೊಸ ಗೇಮ್ ಬಂದಿತ್ತು. ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು ಯಾವ ಲೆವೆಲ್ಗೆ ಅರ್ಥ ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಭಾಳ ಸಂತೋಷ ಆಯ್ತು ಅವತ್ತು. ಈ ಸಂತೋಷ ನನಗೆ ಬೇಡ ಮರ್ರೆ, ಯಾಕಂದ್ರೆ ತಿಂದಿದ್ದು ಗೋಬಿ ಜಿಲೇಬಿ ಮಂಡಕ್ಕಿ ಎಲ್ಲ ಹೊರಗೆ ಬಪ್ಪಗಿತ್ತು. ಸೊ ಯಾವುದು ಗೇಮ್ ಮಾಡ್ದೇನೆ, ಇನ್ನೇನು ಮನೆಗೆ ಹೋಗೋದ್ರಲ್ಲಿದ್ದೆ. ಅಷ್ಟರಲ್ಲಿ ಇಲ್ಲೊಂದು ಕಾಮಿಡಿ ನೋಡಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕುಂದಾಪುರದ ಜನ ನಂಗೆ ಕೊಡ್ತಿರೋ ಸಪೋರ್ಟಿಗೆ ನಂಗೆ ತುಂಬಾ ಖುಷಿಯಾಗಿದೆ. ಇದೇ ತರ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂತೀರಿ. ಹೋಯ್ ಬತ್ತೆ ಮರ್ರೆ.